ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಮತ್ತದೇ ಹೇಳಿಕೆ ಪುನರುಚ್ಚಾರ ಮಾಡಿದ್ದಾರೆ. ಡಿಕೆ ನೀಡಿದ್ದ ವ್ಯಂಗ್ಯವಾದ ಹೇಳಿಕೆಗೆ ರಿಯಾಕ್ಟ್ ಮಾಡಿದ ಯತೀಂದ್ರ, ನನ್ನ ಮೇಲೊಂದು ಹೈಕಮಾಂಡ್ ಇದೆ, ಅವರೇನು ತೀರ್ಮಾನ ತೆಗೆದುಕೊಳ್ತಾರೋ ಅದೇ ಫೈನಲ್ಲು, ಅವರು ಏನು ಹೇಳ್ತಾರೋ ಅದೇ ಫೈನಲ್. ಹೈಕಮಾಂಡ್ ಈಗ ಮೌನವಾಗಿದೆ, ಅದರ ಅರ್ಥ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋದು. ಹಿಂದೊಮ್ಮೆ ಹೇಳಿಕೆ ಕೊಟ್ಟಿದ್ರು, ಅದಾದ ನಂತರ ಮತ್ತೊಮ್ಮೆ ಹೇಳಿಕೆ ನೀಡಿದ್ರು, ಅದಾದ ಮೇಲೆ ಮತ್ತದೇ ಹೇಳಿಕೆಯನ್ನು ಪುನರುಚ್ಚಾರ ಮಾಡಿದ್ದಾರೆ. ನಿನ್ನೆ ದಿನ ಯತೀಂದ್ರರ ಹೇಳಿಕೆಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ ರೀತಿ ಮತ್ತು ನೀತಿ ಎರಡು ನಿಮಗೆ ಗೊತ್ತಿದೆ. ಸರಿ ಬಿಡಿ, ಯತೀಂದ್ರರವರೇ ಹೈಕಮಾಂಡ್ ನಾಯಕರೇನೋ, ಅವರು ಹೇಳಿದ್ದೇ ಫೈನಲ್ ಅನ್ನೋ ಥರ ಕುಹಕ ಆಡಿದ್ರು, ಮೂದಲಿಸಿದ್ರು. ಮತ್ತೆ ಯತೀಂದ್ರ ಸಿದ್ದರಾಮಯ್ಯರ ಬಳಿ ನಿಮ್ಮ ಪೊಲಿಟಿಕಲ್ ಸ್ಟೇಟ್ಮೆಂಟಿಗೆ ರಾಜ್ಯದ ಉಪಮುಖ್ಯಮಂತ್ರಿಯವರು ವ್ಯಂಗ್ಯವಾಡಿದ್ದಾರೆ ಅಂತ ಹೇಳಿದಾಗ ಯತೀಂದ್ರರು ಆ ಹೇಳಿಕೆಯನ್ನ ಅಷ್ಟು ಮನಸ್ಸಿಗೆ ಇಳಿಸ್ದಂಗೆ ಕಾಣುತ್ತಿಲ್ಲ. ಯತೀಂದ್ರ ಹೇಳಿದ್ದು ಹೆಂಗೆ ಅಂದ್ರೆ, ನನ್ನ ಮೇಲೊಂದು ಹೈಕಮಾಂಡ್ ಇದೆ, ಆ ಹೈಕಮಾಂಡ್ ನಾಯಕರು ಈವರೆಗೂ ಸಿಎಂ ಬದಲಾವಣೆಯ ವಿಚಾರ ಪ್ರಸ್ತಾಪ ಮಾಡದೆ ಮೌನವಾಗಿದ್ದಾರೆ. ಆ ಮೌನದ ಅರ್ಥ ಗ್ರೀನ್ ಸಿಗ್ನಲ್ ಅಂತ ಹೇಳಿ ವ್ಯಾಖ್ಯಾನಿಸ್ತಾರೆ. ಸಿಎಂ ಬದಲಾವಣೆ ಆಗಬೇಕು ಅಂತಿದ್ರೆ ಹೈಕಮಾಂಡಿನ ಕೆ.ಸಿ. ವೇಣುಗೋಪಾಲು, ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಯಾರಾದರೂ ಏನಾದರೂ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕಿತ್ತಲ್ಲ. ಈವರೆಗೂ ಅವರು ಯಾರೂ ಕೂಡ ಸಿಎಂ ಬದಲಾವಣೆಯ ಬಗ್ಗೆ ಚಕಾರ ಎತ್ತಲಿಲ್ಲ. ಅದರ ಅರ್ಥ ಏನು? ಯತೀಂದ್ರ ಸಿದ್ದರಾಮಯ್ಯ ಈ ಲಾಜಿಕ್ ಅನ್ನು ಮುಂದಿಟ್ಟುಕೊಂಡು ಹೇಳುತ್ತಿದ್ದಾರೆ. ಸಿಎಂ ಬದಲಾವಣೆ ಆಗಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರು ಏನು ಹೇಳದೆ ಇದ್ದ ಕಾರಣವೇ ಸಿದ್ದರಾಮಯ್ಯ ಮುಂದುವರಿಲಿ ಅಂತ ನಾನು ಹೇಳಿದ್ದು ಅಂತ ಯತೀಂದ್ರ ಸಿದ್ದರಾಮಯ್ಯ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂಗೆ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕನಸಿಗೆ ಭಗ್ನ ಅನ್ನುವಂತೆ ಯತೀಂದ್ರರು ಹೇಳಿದ್ದು, ನನ್ನ ತಂದೆಯೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ, 2028ಕ್ಕೆ ಚುನಾವಣೆಯ ನಾಯಕತ್ವವನ್ನು ಡಿಕೆ ಶಿವಕುಮಾರ್ ನಿರ್ವಹಿಸಲಿ ಅಂತೇಳಿ ಯತೀಂದ್ರ ಈವರೆಗೂ ಹೇಳಲಿಲ್ಲ. ಅದರ ಅರ್ಥ ಏನು? ಹಂತ ಹಂತವಾಗಿ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಒಂದು ತರಹದ ಕಂಟಕವಾಗಬಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಇವೆಲ್ಲವನ್ನ ನೋಡಿ, ಇವೆಲ್ಲವನ್ನ ತಿಳ್ಕೊಂಡು ಡಿಕೆ ಶಿವಕುಮಾರ್ ಕಟ್ಟ ಕಡೆಯ ವಾಕ್ಯನ ಹೇಳೇ ಬಿಟ್ರು. ಸರಿ ಬಿಡಿ, ಏನು ಹೇಳೋದು, ಯತೀಂದ್ರರೇ ಹೈಕಮಾಂಡ್ ನಾಯಕರೇನು, ಅವ್ರು ಹೇಳಿದ್ದೇ ಫೈನಲ್ಲು, ಕಣ್ಣಿಗೆ ಕೈ ಹಾಕದಂಗೆ ಮಾತನಾಡಿದ್ರು. ಹಾಗಾಗಿ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ ಅಂತ ಹೇಳಿದ್ದೆ ಅಂತ ಡಿಕೆ ಶಿವಕುಮಾರ್ ಅವರ ವ್ಯಂಗ್ಯದ ಹೇಳಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.